ಹಾಯ್, ಐ ಆಮ್ ಪವಿತ್ರ ಮಲ್ಲಿಕಾರ್ಜುನ್. ಇವತ್ತಿನ ಸೆಷನ್ ಅಲ್ಲಿ ನಾನು ಸೆಂಟೆನ್ಸ್ ಅನ್ನುವಂತಹ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸದಾ ನೋಟಿಫೈ ಆಗಿರಿ. ಇನ್ ಟುಡೇಸ್ ಸೆಷನ್ ವಿ ಲರ್ನ್ ಸೆಂಟೆನ್ಸ್. ಸೆಂಟೆನ್ಸ್ ಅಂತ ಅಂದ್ರೆ ಏನು? ಕನ್ನಡದಲ್ಲಿ ನಾವು ಸೆಂಟೆನ್ಸ್ಗೆ ವಾಕ್ಯಗಳು ಅಂತ ಹೇಳಿ ಕರಿತೇವೆ. ವಾಕ್ಯಗಳು ಅಂದ್ರೆ ಏನು? ನಮಗೆ ಮಾತಾಡಕ್ಕೆ ವಾಕ್ಯಗಳು ಬೇಕೇ ಬೇಕು. ನಮ್ಮ ಒಂದು ವಿಚಾರಗಳನ್ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ? ವಾಕ್ಯಗಳ ಮುಖಾಂತರವಾಗಿನೇ ಎಕ್ಸ್ಪ್ರೆಸ್ ಮಾಡ್ತೀವಿ ಅಲ್ವಾ? ಈ ವಾಕ್ಯಗಳು ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ಇರುವಂತಹ ಥಾಟ್ಸ್ ಅನ್ನ ವಾಕ್ಯಗಳ ಮುಖಾಂತರವಾಗಿ, ಮಾತಿನ ಮುಖಾಂತರವಾಗಿ ಹೊರ ಹಾಕ್ತಿವಲ್ವಾ? ಅದೇ ರೀತಿಯಾಗಿ ಸೆಂಟೆನ್ಸಸ್, ಕನ್ನಡದಲ್ಲಿ ವಾಕ್ಯಗಳು ಅಂತ ಕರೆದ್ರೆ ಇಂಗ್ಲಿಷ್ ನಲ್ಲಿ ಸೆಂಟೆನ್ಸಸ್ ಅಂತ ಹೇಳಿ ಕರಿತೀವಿ. ಸೆಂಟೆನ್ಸ್ ಅಂತ ಅಂದ್ರೆ ಏನು ನೋಡಿ? ಇಟ್ ಈಸ್ ಎ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಆರ್ ಅರೇಂಜ್ಡ್ ಇನ್ ಎ ಪ್ರಾಪರ್ ಆರ್ಡರ್. ಸೆಂಟೆನ್ಸ್ ಅಂತ ಅಂದ್ರೆ ಏನು? ಗ್ರೂಪ್ ಆಫ್ ವರ್ಡ್ಸ್ ಇರ್ಬೇಕು, ಮತ್ತೆ ಅವು ಅರೇಂಜ್ ಆಗಿರ್ಬೇಕು. ಯಾವ ರೀತಿ ಅರೇಂಜ್ ಆಗಿರ್ಬೇಕು? ಪ್ರಾಪರ್ ಆರ್ಡರ್ ಆಗಿ ಅರೇಂಜ್ ಆಗಿರ್ಬೇಕು. ಪ್ರಾಪರ್ ಆರ್ಡರ್ ಅಂತ ಅಂದ್ರೆ ಏನು? ಗ್ರಾಮೆಟಿಕಲ್ ಆರ್ಡರ್ ಅಂತ ಹೇಳಿ. ಗ್ರಾಮೆಟಿಕಲ್ ಆರ್ಡರ್ ಆಗಿರ್ಬೇಕು. ಮತ್ತೆ ಬಟ್ ದ ಮೀನಿಂಗ್ ಶುಡ್ ಬಿ ಅಕ್ಸೆಪ್ಟೇಬಲ್. ಏನಾಗಿರ್ಬೇಕು? ಆ ಮೀನಿಂಗ್ ಅನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋ ರೀತಿಯಲ್ಲಿ ಇರ್ಬೇಕು. ಈಗ ನೋಡಿ, ನಾನಿಲ್ಲಿ 8 ಆಪಲ್ ಐ ಆನ್ ಅಂತ ಬರ್ದಿದ್ದೀನಿ. ಇಲ್ಲಿ ನೋಡಿ, ಸೆಂಟೆನ್ಸ್ ಇದೆ, ಗ್ರೂಪ್ ಆಫ್ ವರ್ಡ್ಸ್ ಇದಾವೆ, ಮತ್ತೆ ಗ್ರಾಮೆಟಿಕಲ್ ಆರ್ಡರ್ ಅಲ್ಲಿ ಇದೆನಾ ಇದು? ಇದಕ್ಕೆ ಯಾವ್ದಾದ್ರು ಒಂದು ಮೀನಿಂಗ್ ಕನ್ವೆ ಆಗ್ತಿದೆನಾ ಇದಕ್ಕೆ? ಇಲ್ಲ. ಇದು ಮೀನಿಂಗ್ಫುಲ್ ಸೆಂಟೆನ್ಸ್ ಆಗ್ಬೇಕು ಅಂದಾಗ ಯಾವ ಸ್ಟ್ರಕ್ಚರ್ ಅಲ್ಲಿ ಬರಿಬೇಕು ನೋಡಿ? ಇಂಗ್ಲಿಷ್ ಒಂದು ಸೆಂಟೆನ್ಸ್ ಫಾರ್ಮ್ ಆಗ್ಬೇಕಾದಾಗ ನಮಗೆ ಒಂದು 3 ಮೈನ್ ಪಾಯಿಂಟ್ಸ್ ಬೇಕಾಗ್ತವೆ. ಅವು ಯಾವ್ಯಾವು ಅಂತ ಹೇಳಿದ್ರೆ, ಒಂದು ಸಬ್ಜೆಕ್ಟ್, ಇನ್ನೊಂದು ವರ್ಬ್, ಮತ್ತೆ ಇನ್ನೊಂದು ಆಬ್ಜೆಕ್ಟ್. ಈ ಮೂರು ಕೂಡ ಇದೇ ಪ್ಯಾಟರ್ನ್ ಅಲ್ಲಿ ಇದ್ರೆ ಅದನ್ನ ಒಂದು ನಾವು ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಬಹುದು ಅಲ್ವಾ? ಸೊ ಇವಾಗ 8 ಆಪಲ್ ಐ ಆನ್ ಅಂತ ಇದೆ. ಇದು ಆರ್ಡರ್ ಅಲ್ಲಿ ಇಲ್ಲ, ಅದಕ್ಕೋಸ್ಕರ ನಾವು ಇದನ್ನ ಆರ್ಡರ್ ವೈಸ್ ಬರೆಯೋಣ. ಸಬ್ಜೆಕ್ಟ್ ಪ್ಲೇಸ್ ಗೆ ಏನ್ ಬರುತ್ತೆ? ಐ ಅನ್ನುವಂಥದ್ದು. ಪರ್ಸನಲ್ ಪ್ರೊನೌನ್ಸ್ ಅನ್ನ ಮಾಡ್ಬೇಕಾದಾಗ ನಾನು ಹೇಳಿದ್ದೆ, ಪರ್ಸನಲ್ ಪ್ರೊನೌನ್ಸ್ ಯಾವಾಗ್ಲೂ ಕೂಡ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಬರ್ತವೆ ಅಂತ. ಐ ಏಟ್ ಅನ್ನುವಂಥದ್ದೇನು? ವರ್ಬ್ ಆಗುತ್ತೆ. ಆಪಲ್ ಜೊತೆಗೆ ಎ ಅನ್ನುವಂಥದ್ರ ಹಿಂದೆ ಒಂದು ಆರ್ಟಿಕಲ್ ಬರಬೇಕು, ಅದು ಆನ್ ಆಗಿದೆ. ಸೊ ಆನ್ ಆಪಲ್ ಅಲ್ವಾ? ನೋಡಿ, ಐ ಏಟ್ ಆನ್ ಆಪಲ್, ಇದು ಗ್ರಾಮೆಟಿಕಲ್ ಆರ್ಡರ್ ಅಲ್ಲಿ ಇದೆ. ಇದನ್ನ ನಾವು ಸೆಂಟೆನ್ಸ್ ಅಂತ ಕರಿಬಹುದು. ಇದರ ಮೀನಿಂಗ್ ಕೂಡ ಅಕ್ಸೆಪ್ಟಬಲ್ ಆಗಿದೆ, ಅದಕ್ಕೋಸ್ಕರವಾಗಿ ನಾವು ಇದನ್ನ ಸೆಂಟೆನ್ಸ್ ಅಂತ ಒಪ್ಕೊಳ್ತೀವಿ. ಇನ್ನೊಂದು ಎಕ್ಸಾಂಪಲ್ ತಗೊಂಡಿದೀನಿ ನೋಡಿ, ಕಂಟ್ರಿ ಮ್ಯಾನ್ ಮೇಡ್ ದ ಅಂತ ಇದೆ. ಇದು ಕೂಡ ಇದೆ ಆರ್ಡರ್ ಅಲ್ಲಿ ರೀ ಅರೇಂಜ್ ಮಾಡ್ಬೇಕು. ಹೆಂಗೆ? ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಏನ್ ಬರಬೇಕು? ಮ್ಯಾನ್ ಅಲ್ವಾ? ಮ್ಯಾನ್ ಮೇಡ್ ದ, ಮೇಡ್ ಅನ್ನುವಂಥದ್ದೇನು? ವರ್ಬ್. ದ ಕಂಟ್ರಿ ಅನ್ನುವಂಥದ್ದು ನೌನ್. ಈ ರೀತಿಯಾಗಿ ಆರ್ಡರ್ ವೈಸ್ ಬರೆದ್ರೆ ನಾವು ಅದನ್ನ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಹೇಳಿ ಅಕ್ಸೆಪ್ಟ್ ಮಾಡ್ಕೊಳ್ಬಹುದಾಗುತ್ತೆ. ಇದನ್ನ ನಾವು ಸೆಂಟೆನ್ಸ್ ಅಂತ ಹೇಳಿ ಕರಿತೇವೆ. ಕೈಂಡ್ಸ್ ಆಫ್ ಸೆಂಟೆನ್ಸ್. ಸೆಂಟೆನ್ಸಸ್ ಗಳಲ್ಲಿ ಎಷ್ಟು ವಿಧ ಇದಾವೆ? ಟೋಟಲ್ 4 ಟೈಪ್ಸ್ ಆಫ್ ಸೆಂಟೆನ್ಸಸ್ ಅನ್ನ ನಾವು ನೋಡ್ತೇವೆ. 4 ವಿಧವಾದಂತಹ ಸೆಂಟೆನ್ಸ್ ಗಳನ್ನ ನೋಡ್ತೇವೆ. ಅವು ಯಾವ್ಯಾವು? ಮೊದಲನೇದು ಅಸರ್ಟಿವ್ ಸೆಂಟೆನ್ಸ್, ಎರಡನೇದು ಇಂಟರಾಗೇಟಿವ್ ಸೆಂಟೆನ್ಸ್, ಮೂರನೇದು ಇಂಪ್ಯಾರಿಟಿವ್ ಸೆಂಟೆನ್ಸ್, ನಾಲ್ಕನೇದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಯಾವ್ಯಾವ ವಿಧವಾದಂತಹ ಸೆಂಟೆನ್ಸ್ ಗಳಿದಾವೆ? ಮೊದಲನೇದು ಅಸರ್ಟಿವ್ ಸೆಂಟೆನ್ಸ್ ಇದೆ, ಎರಡನೇದಾಗಿ ಇಂಟರಾಗೇಟಿವ್ ಸೆಂಟೆನ್ಸ್, ಇಂಪ್ಯಾರಿಟಿವ್ ಸೆಂಟೆನ್ಸ್, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ನೌ ಲೆಟ್ಸ್ ಲರ್ನ್ ಒನ್ ಬೈ ಒನ್. ಫಸ್ಟ್ ಒನ್ ಈಸ್ ಅಸರ್ಟಿವ್ ಸೆಂಟೆನ್ಸ್. ಅಸರ್ಟಿವ್ ಸೆಂಟೆನ್ಸ್ ಅಂತ ಅಂದ್ರೆ ಏನು? ಅಸರ್ಟ್ ಅನ್ನೋಂತ ಹೆಸರೇ ಸೂಚಿಸ್ತದೆ ಏನಂತ? ಒಂದು ವಿಷಯವನ್ನ ನಾವು ಪ್ರಸ್ತುತಪಡಿಸಬೇಕಾಗಿದೆ, ಅದಕ್ಕೋಸ್ಕರ ನಾವು ಅಸರ್ಟಿವ್ ಅಂತ ಹೇಳಿ ಕರಿತೇವೆ. ನೋಡಿ, ಡೆಫಿನೇಷನ್ ನೋಡೋದಾದ್ರೆ, ಅಸರ್ಟಿವ್ ಸೆಂಟೆನ್ಸಸ್ ಆರ್ ಸಿಂಪಲ್ ಸೆಂಟೆನ್ಸಸ್. ಅಸರ್ಟಿವ್ ಸೆಂಟೆನ್ಸಸ್ ಗಳು ಎಂತ ಸೆಂಟೆನ್ಸ್ ಗಳು ಆಗಿರ್ತವೆ? ಅವು ಸಿಂಪಲ್ ಸೆಂಟೆನ್ಸ್ ಗಳು ಆಗಿರ್ತವೆ ಅಥವಾ ಕಾಮನ್ ಸೆಂಟೆನ್ಸ್ ಗಳು ಆಗಿರ್ತವೆ. ಇದಕ್ಕೆ ಇನ್ನೂ ಒಂದು ಮೈನ್ ಹೆಸರು ಕೂಡ ಇದೆ, ಅದು ಡಿಕ್ಲರೇಟಿವ್ ಅಂತ ಹೇಳಿ ಕರಿತೀವಿ.
ಈ ಒಂದು ಅಸರ್ಟಿವ್ ಸೆಂಟೆನ್ಸ್ ಗೆ ಕಾಮನ್ ಸೆಂಟೆನ್ಸ್ ಅಂತ ಆದ್ರೂ ಕರಿಬಹುದು, ಸಿಂಪಲ್ ಸೆಂಟೆನ್ಸ್ ಅಂತ ಆದ್ರೂ ಕರಿಬಹುದು, ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ಆದ್ರೂ ಕೂಡ ನಾವು ಕರಿಬಹುದಾಗಿದೆ. ದೇ ಆರ್ ಯೂಸ್ಡ್ ಟು ಅಸರ್ಟ್ ಎ ಫ್ಯಾಕ್ಟ್ ಆರ್ ಎ ಪಾಯಿಂಟ್ ಆಫ್ ವ್ಯೂ. ಅವುಗಳು ಏನಕ್ಕೆ ಬಳಕೆ ಆಗ್ತವೆ ಅಂತ ಹೇಳಿದ್ರೆ, ಅಸರ್ಟ್ ಎ ಫ್ಯಾಕ್ಟ್, ಒಂದು ವಿಷಯವನ್ನ, ಫ್ಯಾಕ್ಟ್ ಅನ್ನ, ಒಂದು ಹೇಳಿಕೆಯನ್ನ ಹೇಳೋದಕ್ಕೋಸ್ಕರ ನಾವು ಅದನ್ನ ಬಳಕೆ ಮಾಡ್ಕೊಳ್ತೀವಿ. ಪಾಯಿಂಟ್ ಆಫ್ ವ್ಯೂ, ಒಂದು ದೃಷ್ಟಿಕೋನವನ್ನ ನಾವು ಹೇಳೋದಕ್ಕೋಸ್ಕರ ಈ ಅಸರ್ಟಿವ್ ಸೆಂಟೆನ್ಸಸ್ ಅನ್ನ ಬಳಕೆ ಮಾಡ್ಕೊಳ್ತೀವಿ. ದೇ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್. ಈ ರೀತಿಯಾದಂತಹ ಸೆಂಟೆನ್ಸ್ ಗಳು ನಮಗೆ ಎರಡು ರೀತಿಯಲ್ಲಿ ಬರ್ತವೆ. ಅವು ಯಾವ್ಯಾವು? ಒಂದು ಪಾಸಿಟಿವ್ ಆಗಿ ಆಗಿರ್ಬೋದು, ನೆಗೆಟಿವ್ ಆಗಿ ಆದ್ರೂ ಆಗಿರ್ಬೋದು. ಈ ರೀತಿಯಾಗಿ ಎರಡು ರೀತಿಯಲ್ಲಿ ಈ ಸೆಂಟೆನ್ಸಸ್ ಗಳನ್ನ ನಾವು ಪ್ರೆಸೆಂಟ್ ಮಾಡಬಹುದು. ಎಕ್ಸಾಂಪಲ್ಸ್ ಅನ್ನ ತಗೊಂಡಿದ್ದೀನಿ ನೋಡಿ. ಐ ಗೋ ಟು ಕಾಲೇಜ್ ಟುಡೇ. ನಾನು ಇವತ್ತು ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳಿ. ಅದಕ್ಕೆ ನೆಗೆಟಿವ್ ಫಾರ್ಮ್ ಏನಾಗುತ್ತೆ? ಐ ಡೋಂಟ್ ಗೋ ಟು ಕಾಲೇಜ್ ಟುಡೇ. ಈಗ ನೋಡಿ, ಏನೋ ಒಂದು ವಿಷಯವನ್ನ ಹೇಳ್ತಾ ಇದ್ದೀನಿ, ಆ ಒಂದು ವಿಷಯವನ್ನ ಹೇಳೋದಕ್ಕೋಸ್ಕರ ಈ ಅಸರ್ಟಿವ್ ಸೆಂಟೆನ್ಸ್ ಅನ್ನ ಬಳಸ್ಕೊಳ್ತಾ ಇದ್ದೀನಿ. ಇದನ್ನ ನಾನು ಪಾಸಿಟಿವ್ ಆಗಾದ್ರೂ ಹೇಳ್ಬೋದು, ನೆಗೆಟಿವ್ ಆದ್ರೂ ಕೂಡ ನಾವು ಹೇಳ್ಬೋದಾಗಿದೆ. ಈ ಒಂದು ರೀತಿಯ ಸೆಂಟೆನ್ಸ್ ಗಳು ಸಬ್ಜೆಕ್ಟ್ ಏನ್ ಕೆಲಸ ಮಾಡ್ತಿದೆ ಅನ್ನುವಂತಹ ವಿಚಾರದ ಮೇಲೆ ಫೋಕಸ್ ಅನ್ನ ಮಾಡುತ್ತೆ, ಸಬ್ಜೆಕ್ಟ್ ನ ಮೇಲೆ ಫೋಕಸ್ ಅನ್ನ ಮಾಡುತ್ತೆ. ಈ ರೀತಿಯಾದಂತಹ ಸೆಂಟೆನ್ಸ್ ಗಳು ಕ್ಯಾಪಿಟಲ್ ಲೆಟರ್ ಇಂದ ಸ್ಟಾರ್ಟ್ ಆಗ್ತವೆ ಮತ್ತೆ ಫುಲ್ ಸ್ಟಾಪ್ ಇಂದ ಎಂಡ್ ಆಗ್ತವೆ. ಇನ್ನ ಒಂದು ಎಕ್ಸಾಂಪಲ್ ನೋಡಿ. ಸೀತಾ ಈಸ್ ಸಿಂಗಿಂಗ್ ಎ ಸಾಂಗ್. ಸೀತಾ ಏನ್ ಮಾಡ್ತಿದ್ದಾಳೆ? ಹಾಡನ್ನ ಹೇಳ್ತಾ ಇದ್ದಾಳೆ. ಸೀತಾ ಈಸ್ ನಾಟ್ ಸಿಂಗಿಂಗ್ ಎ ಸಾಂಗ್. ಇವಾಗ ಸೀತಾ ಹಾಡನ್ನ ಹೇಳ್ತಾ ಇಲ್ಲ ಅಂತ ಹೇಳಿ ನೆಗೆಟಿವ್ ಫಾರ್ಮ್ ಅನ್ನ ಹೇಳ್ತಾ ಇದೀವಿ ನೋಡಿ. ಐ ಗೋ ಟು ಕಾಲೇಜ್ ಟುಡೇ ಅನ್ನುವಂಥದ್ದು ಪಾಸಿಟಿವ್ ಅಸರ್ಟಿವ್ ಸೆಂಟೆನ್ಸ್ ಆಯ್ತು. ಐ ಡೋಂಟ್ ಗೋ ಟು ಕಾಲೇಜ್ ಟುಡೇ ಅನ್ನುವಂಥದ್ದು ನೆಗೆಟಿವ್ ಅಸರ್ಟಿವ್ ಸೆಂಟೆನ್ಸ್ ಆಯ್ತು. ಸೀತಾ ಈಸ್ ಸಿಂಗಿಂಗ್ ಎ ಸಾಂಗ್ ಅನ್ನುವಂಥದ್ದು ನಮಗೆ ಪಾಸಿಟಿವ್ ಸೆಂಟೆನ್ಸ್ ಆಯ್ತು. ಸೀತಾ ಈಸ್ ನಾಟ್ ಸಿಂಗಿಂಗ್ ಎ ಸಾಂಗ್ ಅನ್ನುವಂಥದ್ದು ಒಂದು ನೆಗೆಟಿವ್ ಸೆಂಟೆನ್ಸ್ ಆಗಿದೆ. ಈ ರೀತಿಯಾಗಿ ನಾವು ಅಸರ್ಟಿವ್ ಸೆಂಟೆನ್ಸ್ ಅನ್ನ ಪಾಸಿಟಿವ್ ಆಗಾದ್ರೂ ಹೇಳ್ಬೋದು, ನೆಗೆಟಿವ್ ಆಗಿ ಆದ್ರೂ ಕೂಡ ಹೇಳ್ಬೋದು. ಇಷ್ಟು ಅಸರ್ಟಿವ್ ಸೆಂಟೆನ್ಸ್. ನೆಕ್ಸ್ಟ್ ಇಂಟರಾಗೇಟಿವ್ ಸೆಂಟೆನ್ಸ್ ಅನ್ನ ನೋಡೋಣ. ಸೆಕೆಂಡ್ ಒನ್ ಸೆಂಟೆನ್ಸ್ ಯಾವುದು ಅಂತ ಅಂದ್ರೆ ಇಂಟರಾಗೇಟಿವ್ ಸೆಂಟೆನ್ಸ್. ಇಂಟರಾಗೇಟಿವ್ ಸೆಂಟೆನ್ಸ್ ಅಂತಂದ್ರೇನು? ಇಂಟರಾಗೇಟಿವ್ ಅನ್ನುವಂತಹ ಒಂದು ವರ್ಡ್ ನಮಗೆ ಗೊತ್ತಾಯ್ತು ಅಂದ ತಕ್ಷಣ ಕ್ವಶನ್ಸ್ ಅನ್ನುವಂತಹ ಒಂದು ಟಾಪಿಕ್ ನಮಗೆ ನೆನಪಿಗೆ ಬರಬೇಕು. ಇಂಟರಾಗೇಟಿವ್ ಸೆಂಟೆನ್ಸ್ ಅಂತ ಅಂದ್ರೆ ಏನು ನೋಡಿ. ದ ಇಂಟರಾಗೇಟಿವ್ ಸೆಂಟೆನ್ಸಸ್ ಆರ್ ಕ್ವಶನ್ಸ್. ಇಂಟರಾಗೇಟಿವ್ ಸೆಂಟೆನ್ಸಸ್ ಏನಾಗಿರ್ತವೆ? ಕ್ವಶನ್ಸ್ ಆಗಿರ್ತವೆ. ಅವು ಏನಕ್ಕೆ ಯೂಸ್ ಆಗ್ತವೆ ಅಂತ ಅಂದ್ರೆ, ದೇ ಆರ್ ಯೂಸ್ಡ್ ಟು ಆಸ್ಕ್ ಕ್ವಶನ್ಸ್. ಅವು ಏನಕ್ಕೋಸ್ಕರ ನಾವು ಬಳಕೆ ಮಾಡ್ಕೊಳ್ತೀವಿ? ಕ್ವಶನ್ ಅನ್ನ ಮಾಡ್ಲಿಕ್ಕೋಸ್ಕರ ನಾವು ಬಳಕೆ ಮಾಡ್ಕೊಳ್ತೀವಿ. ಹಂಗಂದ್ರೆ ಈ ಕ್ವಶನ್ಸ್ ಅನ್ನುವಂತಹ ಒಂದು ಸೆಂಟೆನ್ಸ್ ಗಳು ಯಾವ ಮಾರ್ಕ್ ಇಂದ ಎಂಡ್ ಆಗ್ತವೆ ಅನ್ನೋದು ನೋಡೋದಾದ್ರೆ, ದೀಸ್ ಸೆಂಟೆನ್ಸಸ್ ಆರ್ ಫಾಲೋಯಿಂಗ್ ಬೈ ದ ಕ್ವಶನ್ ಮಾರ್ಕ್. ಇದು ಕ್ವಶನ್ ಮಾರ್ಕ್ ಅಲ್ವಾ? ಈ ಒಂದು ಚಿಹ್ನೆಯಿಂದ ಈ ರೀತಿಯ ಸೆಂಟೆನ್ಸ್ ಗಳು ಎಂಡ್ ಆಗ್ತವೆ ಅಂತ. ಹಂಗಾದ್ರೆ ಈ ಇಂಟರಾಗೇಟಿವ್ ಸೆಂಟೆನ್ಸ್ ಗಳು ಎಷ್ಟು ಟೈಪ್ಸ್ ಇದಾವೆ? ಎರಡು ಟೈಪ್ಸ್ ಇಂಟರಾಗೇಟಿವ್ ಸೆಂಟೆನ್ಸಸ್ ಇದಾವೆ. ಅವು ಯಾವ್ಯಾವು ಅಂತ ಹೇಳಿದ್ರೆ, ಫಸ್ಟ್ ಒನ್ ಈಸ್ WH ಕ್ವಶನ್ಸ್, ಎರಡನೇದು ಎಸ್ ಆರ್ ನೋ ಕ್ವಶನ್ಸ್. WH ಕ್ವಶನ್ಸ್ ಅಂದ್ರೆ ಏನು? WH ವರ್ಡ್ಸ್ ಅಂತ ಏನಿದಾವಲ್ವಾ, ಆ ವರ್ಡ್ಸ್ ಇಂದ ಸ್ಟಾರ್ಟ್ ಆದ್ರೆ ಕ್ವಶನ್, ನಾವು ಅದನ್ನ WH ಕ್ವಶನ್ಸ್ ಅಂತ ಹೇಳಿ ಕರಿತೀವಿ. ಈ ರೀತಿಯಾದಂತಹ ಕ್ವಶನ್ಸ್ ಗಳು ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ ಅನ್ನ ಕೇಳ್ತವೆ. ಅಂತ ಅಂದ್ರೆ ಏನು? ಈ ರೀತಿಯ ಕ್ವಶನ್ಸ್ ಗಳಿಗೆ ನಾವು ಒನ್ ವರ್ಡ್ ಆನ್ಸರ್ ಅಲ್ಲಿ ಹೇಳ್ಬೇಕು, ಅಥವಾ ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕು, ಅಥವಾ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ಬೇಕಾಗುತ್ತೆ. ಇದಕ್ಕೆ ಹೌದು ಇಲ್ಲ ಅಂತ ಹೇಳಿ ಎಸ್ ಅಥವಾ ನೋ ಅಂತ ಹೇಳಿ ಆನ್ಸರ್ ಮಾಡಕ್ಕೆ ಬರಲ್ಲ. ಆ ರೀತಿ ಇದ್ರೆ ನಾವು ಅದನ್ನ WH ಕ್ವಶನ್ಸ್ ಅಂತ ಹೇಳಿ ಕರಿತೇವೆ. WH ಕ್ವಶನ್ಸ್ ವರ್ಡ್ಸ್ ಯಾವ್ಯಾವ ಬರ್ತವೆ ನೋಡಿ. ವಾಟ್, ವಿಚ್, ವೇರ್, ಹೌ, ಹೌ ಮಚ್. ಈ ರೀತಿಯಾದಂತಹ ಒಂದು ವರ್ಡ್ಸ್ ಗಳು ಬರ್ತಾವಲ್ವಾ, ಈ ರೀತಿಯಾದಂತಹ ವರ್ಡ್ಸ್ ಗಳಿಂದ ಕ್ವಶನ್ಸ್ ಗಳು ಸ್ಟಾರ್ಟ್ ಆದ್ರೆ ನಾವು ಅದನ್ನ WH ಕ್ವಶನ್ಸ್ ಗಳು ಅಂತ ಹೇಳಿ ಕರಿತೇವೆ.
ಎಕ್ಸಾಂಪಲ್ ತಗೊಂಡಿದೀನಿ ನೋಡ್ರಿ. ವಾಟ್ ಈಸ್ ಯುವರ್ ನೇಮ್ ಅಂದಾಗ ನಾವು ನಮ್ಮ ಹೆಸರನ್ನಾದ್ರೂ ಹೇಳ್ಬೋದು ಅಥವಾ ಅದನ್ನ ಸೆಂಟೆನ್ಸ್ ಮುಖಾಂತರವಾಗಿ ಆದ್ರೂ ಹೇಳ್ಬೋದು. ನೆಕ್ಸ್ಟ್, ಹೌ ಈಸ್ ಯುವರ್ ಸ್ಕೂಲ್, ನಿಮ್ಮ ಸ್ಕೂಲ್ ಹೇಗಿದೆ ಅಂತ ಹೇಳಿದಾಗ ಎಸ್ ಅಂತ ಆನ್ಸರ್ ಮಾಡಕ್ ಬರಲ್ಲ, ಮತ್ತೆ ನೋ ಅಂತ ಕೂಡ ಆನ್ಸರ್ ಮಾಡಕ್ ಬರಲ್ಲ. ನಾವು ಅದಕ್ಕೆ ಸ್ಪೆಸಿಫಿಕ್ ಆದಂತಹ ಒಂದು ಸೆಂಟೆನ್ಸ್ ಅಥವಾ ಪ್ಯಾರಾಗ್ರಾಫ್ ಅಲ್ಲಿ ಆನ್ಸರ್ ಮಾಡ್ಬೇಕಾಗುತ್ತೆ. ಈ ರೀತಿಯಾದಂತಹ ಸೆಂಟೆನ್ಸ್ ಗಳು WH ಕ್ವಶನ್ಸ್ ಆಗ್ತವೆ. ಈಗ ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಯಾವ ಒಂದು ವರ್ಡ್ಸ್ ಗಳಿಂದ ಸ್ಟಾರ್ಟ್ ಆಗ್ತವೆ? ಹೆಲ್ಪಿಂಗ್ ವರ್ಬ್ಸ್ ಇಂದ, ಹೆಲ್ಪಿಂಗ್ ವರ್ಬ್ಸ್ ಇಂದ ಸ್ಟಾರ್ಟ್ ಆಗ್ತವೆ. ಹೆಲ್ಪಿಂಗ್ ವರ್ಬ್ಸ್ ಯಾವ್ಯಾವ ಇದಾವೆ ನಮ್ಗೆ ಇಂಗ್ಲಿಷ್ ನಲ್ಲಿ? ಬಿ ಫಾರ್ಮ್ ವರ್ಬ್ಸ್ ಇದಾವೆ, ಡೂ ಫಾರ್ಮ್ ವರ್ಬ್ಸ್ ಇದಾವೆ, ಹ್ಯಾವ್ ಫಾರ್ಮ್ ವರ್ಬ್ಸ್ ಇದಾವೆ. ಇವುಗಳನ್ನ ಬಿಟ್ಟು ಇನ್ನೊಂದಷ್ಟು ಕ್ಯಾನ್, ಕುಡ್, ಮೇ, ಮೈಟ್, ಶಾಲ್, ಶುಡ್, ವಿಲ್, ವುಡ್ ಈ ರೀತಿಯಾದಂತಹ ಇನ್ನು ಬಹಳಷ್ಟು ಹೆಲ್ಪಿಂಗ್ ವರ್ಬ್ಸ್ ನಮ್ಗೆ ಸಿಗ್ತವೆ. ಈ ಒಂದು ಹೆಲ್ಪಿಂಗ್ ವರ್ಬ್ಸ್ ನ ಮುಖಾಂತರವಾಗಿ ಒಂದು ಕ್ವಶನ್ ಸ್ಟಾರ್ಟ್ ಆಯ್ತು ಅಂದ್ರೆ ಅದು ಎಸ್ ಆರ್ ನೋ ಟೈಪ್ ಕ್ವಶನ್ ಆಗಿರುತ್ತೆ. ಎಕ್ಸಾಂಪಲ್ ನೋಡಿ, ಬಿ ಫಾರ್ಮ್ ವರ್ಬ್ಸ್ ಅಲ್ಲಿ ಯಾವ್ಯಾವ ಬರ್ತವೆ? ಈಸ್, ಆಮ್, ಆರ್, ವಾಸ್, ವರ್. ಈ ರೀತಿಯಾದಂತಹ ಹೆಲ್ಪಿಂಗ್ ವರ್ಬ್ಸ್ ಗಳಿಂದ ಸ್ಟಾರ್ಟ್ ಆದ್ರೆ ಕ್ವಶನ್ ನಾವು ಅದನ್ನ ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಅಂತ ಹೇಳಿ ಕರಿತೇವೆ. ಇಲ್ಲಿ ನೋಡಿ, ಇದಕ್ಕೆ ಒಂದಷ್ಟು ಎಕ್ಸಾಂಪಲ್ಸ್ ಅನ್ನ ತಗೊಂಡಿದ್ದೀನಿ ನಾನು. ಆರ್ ಯು ರೆಡಿ ಟು ಗೋ, ನೀನು ಹೋಗೋದಕ್ಕೆ ರೆಡಿ ಇದೆಯಾ ಅಂದಾಗ ಇದಕ್ಕೆ ಯಾವುದೇ ರೀತಿಯಾದ ಸೆಂಟೆನ್ಸ್ ಅಲ್ಲಿ ಆನ್ಸರ್ ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ. ಕೇವಲ ಎಸ್ ಅಂತ ಅಂದ್ರೆ ಕೂಡ ಸಾಕಾಗುತ್ತೆ, ಅಥವಾ ನೋ ಅಂತ ಅಂದ್ರೆ ಕೂಡ ಸಾಕಾಗುತ್ತೆ. ನೋಡಿ, ಡು ಯು ನೋ ದ ಆನ್ಸರ್, ನಿಮ್ಗೆ ಆನ್ಸರ್ ಗೊತ್ತಿದೆಯಾ ಅಂದಾಗ ಎಸ್ ಆರ್ ನೋ ಅಂತ ಹೇಳಿ ಆನ್ಸರ್ ಮಾಡಿದ್ರೆ ಕೂಡ ಕಂಪ್ಲೀಟ್ ಮೀನಿಂಗ್ ಅನ್ನ ಕೊಡುತ್ತೆ. ಈ ರೀತಿಯಾಗಿ ಇರುವಂತಹದ್ದನ್ನ ನಾವು ಇಂಟರಾಗೇಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ. ಹಂಗಾದ್ರೆ ಇನ್ನೊಂದ್ಸತಿ ನೋಡಿ, ಇಂಟರಾಗೇಟಿವ್ ಸೆಂಟೆನ್ಸ್ ಅಂತ ಅಂದ್ರೇನು? ಇಂಟರಾಗೇಟಿವ್ ಸೆಂಟೆನ್ಸಸ್ ಆರ್ ಕ್ವಶನ್ಸ್. ಕ್ವಶನ್ಸ್ ಗಳನ್ನೇ ನಾವು ಇಂಟರಾಗೇಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ. ಈ ರೀತಿಯಾದಂತಹ ಸೆಂಟೆನ್ಸ್ ಗಳು ಕ್ವಶನ್ ಮಾರ್ಕ್ ಇಂದ ಎಂಡ್ ಆಗ್ತವೆ. ಮತ್ತೆ ಟೂ ಟೈಪ್ಸ್ ಆಫ್ ಇಂಟರಾಗೇಟಿವ್ ಸೆಂಟೆನ್ಸಸ್ ಇದಾವೆ. ಫಸ್ಟ್ ಒನ್ ಈಸ್ WH ಕ್ವಶನ್ಸ್, ಸೆಕೆಂಡ್ ಒನ್ ಈಸ್ ಎಸ್ ಆರ್ ನೋ ಟೈಪ್ ಕ್ವಶನ್. WH ಕ್ವಶನ್ಸ್ ಅಂತ ಅಂದ್ರೆ WH ವರ್ಡ್ಸ್ ಇಂದ ಸ್ಟಾರ್ಟ್ ಆಗುವಂತಹ ಕ್ವಶನ್ಸ್. ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಅಂತ ಅಂದ್ರೆ ಹೆಲ್ಪಿಂಗ್ ವರ್ಬ್ಸ್ ನ ಮುಖಾಂತರವಾಗಿ ಸ್ಟಾರ್ಟ್ ಆಗುವಂತಹ ಒಂದು ಕ್ವಶನ್ಸ್ ಆಗಿರ್ತವೆ. ಈ WH ಕ್ವಶನ್ಸ್ ಡಿಸ್ಕ್ರಿಪ್ಟಿವ್ ಟೈಪ್ ಆನ್ಸರ್ ಅನ್ನ ಕೇಳ್ತವೆ. ಎಸ್ ಆರ್ ನೋ ಟೈಪ್ ಕ್ವಶನ್ ಕೇವಲ ಎಸ್ ಆರ್ ನೋ ಅನ್ನುವಂತಹ ಆನ್ಸರ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತವೆ. WH ಕ್ವಶನ್ಸ್ ಗೆ ಎಕ್ಸಾಂಪಲ್ಸ್ ಅನ್ನ ಕೊಡೋದಾದ್ರೆ, ವೆರ್ ಈಸ್ ಯುವರ್ ಗ್ರ್ಯಾಂಡ್ ಪೇರೆಂಟ್ಸ್ ಅಲ್ವಾ, ಅಥವಾ ಹೌ ಈಸ್ ಯುವರ್ ಸ್ಕೂಲ್, ಈ ರೀತಿಯಾದಂತಹ ಎಕ್ಸಾಂಪಲ್ಸ್ ಅನ್ನ ನಾವು ಕೊಡ್ಬೋದು. ನೋಡಿ, ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಗೆ ಎಕ್ಸಾಂಪಲ್, ಆರ್ ಯು ರೆಡಿ ಟು ಗೋ, ಡು ಯು ನೋ ದ ಆನ್ಸರ್. ಹೆಲ್ಪಿಂಗ್ ವರ್ಬ್ಸ್ ಮೇಲೆ ಕ್ವಶನ್ಸ್ ಗಳನ್ನ ಕ್ರಿಯೇಟ್ ಮಾಡೋದ್ರ ಮುಖಾಂತರವಾಗಿ ನಾವು ಇಂಟರಾಗೇಟಿವ್ ಸೆಂಟೆನ್ಸಸ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು. ಈಗ ಮೂರನೇದು ಇಂಪ್ಯಾರೇಟಿವ್ ಸೆಂಟೆನ್ಸಸ್ ಅನ್ನ ಕಲ್ತ್ಕೊಳ್ಳೋಣ. ಈಗ ಮೂರನೇ ಸೆಂಟೆನ್ಸ್ ಯಾವುದು? ಇಂಪ್ಯಾರೇಟಿವ್ ಸೆಂಟೆನ್ಸ್. ಏನು ಇಂಪ್ಯಾರೇಟಿವ್ ಅಂತ ಅಂದ್ರೆ ನೋಡಿ, ದ ಸೆಂಟೆನ್ಸಸ್ ವಾಟ್ ಎಕ್ಸ್ಪ್ರೆಸ್ ಆರ್ಡರ್ಸ್, ರಿಕ್ವೆಸ್ಟ್, ಸಜೆಷನ್ಸ್, ವಿಶಸ್ ಎಟ್ಸೆಟ್ರಾ. ಈ ರೀತಿಯಾದಂತಹ ಎಕ್ಸ್ಪ್ರೆಷನ್ಸ್ ಅನ್ನ ಕೊಟ್ರೆ ನಾವು ಅದನ್ನ ಏನಂತ ಕರಿತೇವೆ? ಇಂಪ್ಯಾರೇಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ. ಈ ರೀತಿಯಾದಂತಹ ಸೆಂಟೆನ್ಸಸ್ ನಮ್ಗೆ ಏನೇನನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು? ಆರ್ಡರ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು, ಇಲ್ಲ ರಿಕ್ವೆಸ್ಟ್ ಅನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು, ಸಜೆಷನ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು, ವಿಶಸ್ ಅನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು, ಕಮಾಂಡ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು, ಅಡ್ವೈಸ್ ಅನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು. ಇನ್ನು ಹೆಚ್ಚಿನದಾದಂತಹ ಒಂದು ಎಕ್ಸ್ಪ್ರೆಷನ್ಸ್ ಗಳಿಗೆ ನಾವು ಇಂಪ್ಯಾರೇಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ. ಈಗ ಕೆಲವು ಎಕ್ಸಾಂಪಲ್ಸ್ ಅನ್ನ ನಾನು ತಗೊಂಡಿದ್ದೇನೆ ನೋಡಿ. ಕಮಾಂಡ್ಸ್ ಗೆ ಏನೇನ್ ಎಕ್ಸಾಂಪಲ್ಸ್ ಎಲ್ಲ ಬರ್ತವೆ? ಡೋಂಟ್ ಗೋ ದೇರ್ ಅಂದ್ರೆ ಏನು? ಅಲ್ಲಿಗೆ ನೀನು ಹೋಗ್ಬೇಡ ಅಂತ ಹೇಳಿ ಅರ್ಥ. ಅದೇನು? ಕಮಾಂಡ್ ಅಲ್ವಾ, ಒಬ್ಬರ ಮೇಲೆ ನಾವು ಹಿಡಿತವನ್ನ ಸಾಧಿಸ್ಕೊಳ್ತಾ ಇದ್ದೀವಿ, ಅಲ್ಲಿಗೆ ಹೋಗ್ಬೇಡ ಅಂತ ಆರ್ಡರ್ ಮಾಡ್ತಿದ್ದೀವಿ. ಕಮಾಂಡ್ ಆದ್ರೂ ಆಗಿರ್ಬೋದು, ಆರ್ಡರ್ ಆದ್ರೂ ಆಗಿರ್ಬೋದು, ಎರಡು ಒಂದೇ. ಗೋ ಅಂಡ್ ಓಪನ್ ದ ಡೋರ್, ಗೋ ಅಂಡ್ ಓಪನ್ ದ ಡೋರ್. ಕೆಲವರಿಗೆ ನಾವು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ತೇವೆ, ಹೋಗಿ ಓಪನ್ ಮಾಡು ಡೋರ್ ಅನ್ನ ಅಂತ ಹೇಳ್ಬಿಟ್ಟು. ರಿಕ್ವೆಸ್ಟ್, ಮೇ ಐ ಕಮ್ ಇನ್ ಸರ್ ಅಲ್ವಾ, ವಿದ್ಯಾರ್ಥಿ ಹೊರಗಡೆ ಹೋಗಿರ್ತಾನೆ, ಒಳಗಡೆ ಬರ್ಬೇಕು ಅಂದಾಗ ಈ ರೀತಿ ಕೇಳಿ ಒಳಗಡೆ ಬರ್ಬೇಕು. ಏನಂತ? ಮೇ ಐ ಕಮ್ ಇನ್ ಸರ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಒಳಗಡೆ ಬರ್ಬೇಕು. ಪ್ಲೀಸ್ ಗಿವ್ ಮಿ ಯುವರ್ ಪ್ಯಾನ್,
ದಯವಿಟ್ಟು ನಿನ್ನ ಪೆನ್ ಅನ್ನ ನನಗೆ ಕೊಡು. ಈ ರೀತಿಯಾದಂತಹ ಎಕ್ಸ್ಪ್ರೆಷನ್. ಮತ್ತೆ ಇಲ್ಲಿ ಕ್ವಶನ್ ಮಾರ್ಕ್ ಬಂದಿದೆ ಅಲ್ಲ ಮೇಡಮ್, ಇದಕ್ಕೆ ನಾವು ಇಂಟರಾಗೇಟಿವ್ ಸೆಂಟೆನ್ಸ್ ಅಂತ ಅನ್ಕೊಳ್ಬೋದಾ ಅಂತ ಹೇಳಿ ನೀವು ಕೇಳೋದಾದ್ರೆ, ಇಲ್ಲ, ಆ ರೀತಿ ಅನ್ಕೊಳ್ಬಾರ್ದು. ಯಾಕೆ ಅಂತ ಅಂದ್ರೆ ಇಲ್ಲಿ ಮೇ ಅನ್ನುವಂತಹ ಒಂದು ರಿಕ್ವೆಸ್ಟಿಂಗ್ ವರ್ಡ್ ಇದೆ. ಅದಕ್ಕೋಸ್ಕರವಾಗಿ ನಾವು ಈ ಒಂದು ಕ್ವಶನ್ ಮೋಡ್ ಅನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇದು ಏನಾದ್ರೂ ಎಕ್ಸ್ಪ್ರೆಸ್ ಮಾಡ್ತಿದ್ದೇನಾ ಅಥವಾ ಕ್ವಶನ್ ಅನ್ನ ಕೇಳ್ತಿದ್ದೇನಾ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಸಜೆಷನ್ಸ್ ಅಥವಾ ಅಡ್ವೈಸ್ ಗೆ ನಾನು ಎಕ್ಸಾಂಪಲ್ ತಗೊಂಡಿದ್ದೀನಿ. ಗೋ ಟು ಸ್ಕೂಲ್ ರೆಗ್ಯುಲರ್ಲಿ, ಡೈಲಿ ನೀನು ಸ್ಕೂಲ್ಗೆ ಹೋಗು ಅಂತ ಹೇಳಿ ಹೇಳುವಂಥದ್ದು. ಥಿಂಕ್ ಬಿಫೋರ್ ಯು ಆಕ್ಟ್, ಏನಾದ್ರೂ ಒಂದು ಕೆಲಸ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಕೆಲಸ ಮಾಡು ಅಂತ ಹೇಳಿ ಹೇಳ್ತೀವಿ, ಸಜೆಷನ್. ನೆಕ್ಸ್ಟ್ ವಿಶಸ್, ನನ್ನ ಸ್ಟೂಡೆಂಟ್ಸ್ ಎಕ್ಸಾಮ್ ಬರೆಯಕ್ ಹೋಗ್ತಿದ್ದಾರೆ, ಅದಕ್ಕೋಸ್ಕರವಾಗಿ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಅಂತ ಹೇಳಿ ವಿಶ್ ಮಾಡಬಹುದು. ಇಷ್ಟು ಇಂಪ್ಯಾರಿಟಿವ್ ಸೆಂಟೆನ್ಸ್ ಆಗಿತ್ತು. ಇಂಪ್ಯಾರಿಟಿವ್ ಸೆಂಟೆನ್ಸ್ ಅಂತ ಅಂದ್ರೆ ಏನಿಲ್ಲ, ಅವು ಕೆಲವು ಇಶ್ಯೂಗಳನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು. ಅವು ಏನೇನು, ಆರ್ಡರ್ಸ್ ಆಗಿರ್ಬೋದು, ರಿಕ್ವೆಸ್ಟ್ ಆಗಿರ್ಬೋದು, ಸಜೆಷನ್ಸ್ ಆಗಿರ್ಬೋದು, ವಿಶಸ್ ಆಗಿರ್ಬೋದು, ಕಮಾಂಡ್ಸ್ ಆಗಿರ್ಬೋದು, ಅಡ್ವೈಸ್ ಆಗಿರ್ಬೋದು ಅಲ್ವಾ. ಈ ರೀತಿಯಾಗಿರುವಂತಹ ಒಂದು ಇಶ್ಯೂಗಳನ್ನ ಎಕ್ಸ್ಪ್ರೆಸ್ ಮಾಡಿದ್ರೆ ನಾವು ಅದನ್ನ ಇಂಪ್ಯಾರಿಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿತೇವೆ. ಇಷ್ಟು ಇಂಪ್ಯಾರಿಟಿವ್ ಸೆಂಟೆನ್ಸ್. ಇನ್ನು ಫೋರ್ತ್ ಒನ್ ಎಕ್ಸ್ಕ್ಲಾಮೇಷನ್ ಸೆಂಟೆನ್ಸ್. ಅದನ್ನ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಫೋರ್ತ್ ಟೈಪ್ ಸೆಂಟೆನ್ಸ್ ಯಾವುದು ಅಂತ ಹೇಳಿದ್ರೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಅಂದ್ರೆ ಏನು ನೋಡಿ, ದ ಸೆಂಟೆನ್ಸ್ ವಿಚ್ ಎಕ್ಸ್ಪ್ರೆಸಸ್ ಸ್ಟ್ರಾಂಗ್ ಅಂಡ್ ಸಡನ್ ಫೀಲಿಂಗ್ಸ್. ಏನಂತ ಎಕ್ಸ್ಪ್ರೆಸ್ ಮಾಡ್ಬೇಕವು, ಸ್ಟ್ರಾಂಗ್ ಎಕ್ಸ್ಪ್ರೆಷನ್ಸ್ ಇರಬೇಕು ಮತ್ತೆ ಸಡನ್ ಎಕ್ಸ್ಪ್ರೆಷನ್ಸ್ ಕೂಡ ಇರಬೇಕು. ಅವು ಯಾವಾಗ ಬರ್ತಾವ, ನಮಗೆ ಬಹಳಷ್ಟು ಖುಷಿ ಆದಾಗ ಅಥವಾ ಬಹಳಷ್ಟು ದುಃಖ ಆದಾಗ ಅಥವಾ ಆಶ್ಚರ್ಯ ಆದಾಗ, ಸರ್ಪ್ರೈಸ್ ಆದಾಗ ನಮಗೆ ಈ ರೀತಿಯಾದಂತಹ ಎಕ್ಸ್ಪ್ರೆಷನ್ಸ್ ಬರ್ತವೆ. ಎಕ್ಸಾಂಪಲ್ಸ್ ನ ಮುಖಾಂತರ ಅರ್ಥ ಮಾಡ್ಕೊಳ್ಳಿ. ಹಾ, ವಾಟ್ ಎ ಫೈನ್ ಬಿಲ್ಡಿಂಗ್ ಅಲ್ವಾ. ಒಂದು ದೊಡ್ಡದಾದಂತಹ ಬಿಲ್ಡಿಂಗ್ ನೋಡಿದಾಗ ಅದು ಹೆಂಗ್ ಕಟ್ಟಿರ್ಬೋದು ಅಂತ ನಮಗೆ ಆಶ್ಚರ್ಯ ಆಗುತ್ತಲ್ವಾ, ಅವಾಗ ಅದನ್ನ ನೋಡಿ ಆಶ್ಚರ್ಯ ಹೋಗುವಂತದ್ದು. ಅಲಾಸ್ ಶಿ ಇಸ್ ನೋ ಮೋರ್ ಅಂತ ಹೇಳ್ತೀವಿ. ಅಂದ್ರೆ ಅವಳು ಏನಿಲ್ಲ ಅಂತ ಹೇಳಿ ದುಃಖವನ್ನ ವ್ಯಕ್ತಪಡಿಸ್ಬೇಕಾದ್ರೆ ನಾವು ಅಲಾಸ್ ಅನ್ನುವಂತಹ ಒಂದು ಎಕ್ಸ್ಕ್ಲಾಮೇಟರಿ ವರ್ಡ್ ಅನ್ನ ಬಳಸ್ಕೊಳ್ತೀವಿ. ವಾವ್ ವಾಟ್ ಎ ಬ್ಯೂಟಿಫುಲ್ ಇನ್ಸೆಕ್ಟ್, ವಾವ್ ವಾಟ್ ಎ ಬ್ಯೂಟಿಫುಲ್ ಇನ್ಸೆಕ್ಟ್. ಒಂದು ಸುಂದರವಾದಂತಹ ಜೀವಿಯನ್ನ ನೋಡಿದಾಗ ಈ ರೀತಿಯಾದಂತಹ ಎಕ್ಸ್ಪ್ರೆಷನ್ಸ್ ಅನ್ನ ನಾವು ಕೊಡ್ತೇವೆ. ಈ ರೀತಿಯಾದಂತಹ ವರ್ಡ್ಸ್ ಗಳು ಬಹಳಷ್ಟು ಇದಾವೆ. ಅವು ಬ್ರಾವೋ ಆಗಿರ್ಬೋದು, ಹುರ್ರಾ ಆಗಿರ್ಬೋದು, ಆಮೇಲೆ ಹೋ, ಹೂಫ್, ಈ ರೀತಿಯಾದಂತಹ ಔಚ್ ಅನ್ನುವಂತಹ ವರ್ಡ್ಸ್ ಗಳು, ಇನ್ನು ಬಹಳಷ್ಟು ವರ್ಡ್ಸ್ ಗಳು ಸಿಗ್ತವೆ. ಈ ರೀತಿಯಾದಂತಹ ಎಕ್ಸ್ಪ್ರೆಷನ್ಸ್ ಅನ್ನ ತೋರಿಸುವಂತಹ ಒಂದು ವರ್ಡ್ಸ್ ಗಳೆಲ್ಲ ಕೂಡ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಆಗ್ತವೆ. ಇದಾಗಿತ್ತು ಇವತ್ತಿನ ಕ್ಲಾಸ್. ಇಫ್ ಯು ಲೈಕ್ ಮೈ ವಿಡಿಯೋ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂಡ್ ಕಮೆಂಟ್ ಟು ಮೈ ವಿಡಿಯೋ. ಈಗ ಇದಾಗಿತ್ತು ನನ್ನ ಕ್ಲಾಸ್ ಸೆಂಟೆನ್ಸಸ್.